ಶಿವಮೊಗ್ಗ ನಗರದ ಗಾಡಿಕೊಪ್ಪದ ಸರ್ಕಾರಿ ಶಾಲೆ ಸಮೀಪದ ಸರ್ಕಲ್ನಲ್ಲಿ ಸಿಗ್ನಲ್ ಲೈಟ್ ಅಳವಡಿಸಿಕೊಟ್ಟು ಸ್ಥಳೀಯ ನಾಗರಿಕರ ಹಲವು ವರ್ಷಗಳ ಬೇಡಿಕೆ ಈಡೇರಿಕೆಗೆ ಕ್ರಮ ಕೈಗೊಂಡ ಟ್ರಾಫಿಕ್ ಇನ್ಸ್ಪೆಕ್ಟರ್ ದೇವರಾಜ್ ಅವರಿಗೆ ಸ್ಥಳೀಯ ನಾಗರಿಕರು ಮೇ 1ರಂದು ಹೂವಿನ ಮಾಲೆ ಹಾಕಿ ಶಾಲು ಹೊದಿಸಿ ಆತ್ಮೀಯವಾಗಿ ಅಭಿನಂದಿಸಿದರು. ಕಳೆದ ಹಲವು ವರ್ಷಗಳಿಂದ ಸರ್ಕಲ್ನಲ್ಲಿ ಸಿಗ್ನಲ್ ಲೈಟ್ ಅಳವಡಿಸಿ ಶಾಲಾ ಮಕ್ಕಳಿಗೆ ಅನುಕೂಲ ಕಲ್ಪಿಸಿಕೊಡಬೇಕು ಎಂದು ನಾಗರಿಕರು ಆಗ್ರಹಿಸಿಕೊಂಡು ಬಂದಿದ್ದರು. ಆದರೆ ಈ ನಿಟ್ಟಿನಲ್ಲಿ ಯಾವುದೇ ಕ್ರಮವಾಗಿರಲಿಲ್ಲ. ಇದೀಗ ಸರ್ಕಲ್ನಲ್ಲಿ ಸಿಗ್ನಲ್ ಲೈಟ್ ಅಳವಡಿಕೆ ಮಾಡಿರುವುದು ಸ್ಥಳೀಯ ನಾಗರಿಕರ ಸಂತಸಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಗಾಡಿಕೊಪ್ಪ ಸರ್ಕಲ್ಗೆ ಆಗಮಿಸಿದ ಇನ್ಸ್ಪೆಕ್ಟರ್ ದೇವರಾಜ್ ಅವರಿಗೆ ಸ್ಥಳೀಯ ನಾಗರಿಕರು ಹೂವಿನ ಮಾಲೆ ಹಾಕಿ ಶಾಲು ಹೊದಿಸಿ ಸನ್ಮಾನಿಸಿದರು. ಅವರ ಜನಪರ ಕಾಳಜಿ, ಬದ್ಧತೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ತುಂಬ ದಿನಗಳಿಂದ ಗಾಡಿಕೊಪ್ಪ ಗ್ರಾಮಸ್ಥರು ಒಂದು ಬೇಡಿಕೆ ನೆಟ್ಟಿದ್ರು. ಏಕೆಂದರೆ ಇದು ಸಾಗರ ಮುಖ್ಯ ರಸ್ತೆ ಆಗ್ತದೆ ಮತ್ತು NH ಇರೋದ್ರಿಂದ ನಮ್ಮದು ಕಳೆದ 3 ವರ್ಷಗಳ ಅಪಘಾತಗಳ ಅಂಕಿಅಂಶ ನೋಡಿದಾಗ ಸಾಕಷ್ಟು ಅಪಘಾತಗಳು ಸಂಭವಿಸಿತ್ತು ಮತ್ತು ಮಾರಣಾಂತಿಕ ಅಪಘಾತಗಳು ಕೂಡ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಕಳೆದ ಒಂದು ವಾರದ ಹಿಂದೆ ನಾವು ಸ್ಥಳ ಪರಿಶೀಲನೆ ಮಾಡಿ ಮಾನ್ಯ SP ಸಾಹೇಬರ ಮಾರ್ಗದರ್ಶನದಲ್ಲಿ ಮತ್ತು ಇಲ್ಲಿ ಸಾಕಷ್ಟು ಜನ ಕೂಡ ಇದನ್ನು ಒಂದು ಬೇಡಿಕೆ ಇಟ್ಟಿದ್ದರು. ಸೊ ಇದು ಒಂದು ಮಾಡಿ, ಯಾಕೆಂದರೆ ಪಕ್ಕದಲ್ಲೇ ಸ್ಕೂಲ್ ಇರೋದ್ರಿಂದ ಇಲ್ಲೊಂದು ಸಿಗ್ನಲ್ ಹಾಕಿದರೆ ಅನುಕೂಲ ಆಗ್ತದೆ, ಅಪಘಾತ ತಡೀಲಿಕ್ಕೆ ಮತ್ತು ಸ್ಕೂಲ್ ಮಕ್ಕಳು ಓಡಾಡಲಿಕ್ಕೂ ಕೂಡ ಒಂದು ಅನುಕೂಲ ಆಗ್ತದೆ ಅಂತ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ಈಗ ಟೆಂಪ್ರರಿಯಾಗಿ ಒಂದು ತಾತ್ಕಾಲಿಕವಾಗಿ ಒಂದು ಪ್ರಾಯೋಗಿಕ ಒಂದು ಮೂವಿಂಗ್ ಸಿಗ್ನಲ್ನ ಇವತ್ತು ಇಟ್ಬಿಟ್ಟು ಪರೀಕ್ಷೆ ಮಾಡಿದ್ದೇವೆ. ಇವತ್ತು ಬೆಳಗ್ಗೆ ಒಂದು 11:30ಯಿಂದ ಸುಮಾರು 1 ಗಂಟೆಗಳ ಕಾಲ ನಾವು ಪರಿಶೀಲನೆ ಮಾಡಿದಾಗ ಇಲ್ಲಿ ಉತ್ತಮ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮತ್ತು ಇಲ್ಲಿ ಸಂಚಾರ ನಿಯಂತ್ರಣ ಮಾಡಲಿಕ್ಕೆ ಭಾಳ ಮುಖ್ಯವಾಗಿ ಅತಿ ವೇಗ ಚಾಲನೆ ಏನಿದೆ ಅದನ್ನು ಕೂಡ ನಿಯಂತ್ರಣ ಮಾಡಲಿಕ್ಕೆ ಮತ್ತು ಇಲ್ಲಿ ಕ್ರಾಸ್ ರೋಡಲ್ಲಿ ಏನು ಜನಗಳು ಓಡಾಡ್ತಾರೆ ಅವರಿಗೂ ಕೂಡ ಒಂದು ಅಪಘಾತ ತಪ್ಪಿಸಲಿಕ್ಕೆ ಮತ್ತು ಶಾಲಾ ಮಕ್ಕಳು ಕೂಡ ಸುರಕ್ಷಿತವಾಗಿ ರಸ್ತೆಯನ್ನು ದಾಟಲಿಕ್ಕೆ ಈ ಒಂದು ಸಿಗ್ನಲ್ ಅನುಕೂಲ ಆಗ್ತದೆ ಅಂತ ನಾನು ಭಾವಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ಇದನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಇದನ್ನು ಬಳಸಿಬಿಟ್ಟು ಈ ಒಂದು ಗಾಡಿಕೊಪ್ಪ ಜನರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಮತ್ತು ಸಂಚಾರ ನಿಯಂತ್ರಣಕ್ಕೂ ಕೂಡ ಒಂದು ಅನುಕೂಲ ಆಗೋ ರೀತಿಯಲ್ಲಿ ನಾವಿಲ್ಲಿ ಕ್ರಮವನ್ನು ಕೈಗೊಳ್ತೀವಿ. ಇವಾಗ ನಮ್ಮ ಪಶ್ಚಿಮ ಸಂಚಾರ ಠಾಣೆ ಸಬ್ ಇನ್ಸ್ಪೆಕ್ಟರ್ ಸ್ವಪ್ನ ಇರ್ಬೋದು ಮತ್ತು ಅವರ ಸಿಬ್ಬಂದಿ ಮತ್ತು ನಮ್ಮ